ನೋಡಿ ನಮ್ ತಂದೆಯವರು ಜಮೀನು ಎಷ್ಟು ವರ್ಷದಿಂದ ಅಂತ ಹೇಳಿದ್ರೆ ನಾವು ನೋಡಿದಾಗ ನಾವು ಎಂಬತ್ತೆರಡರಿಂದ ಹ್ಮ್. ನಾನ್ ಮಾಡ್ಲಿಕ್ಕೆ ಬಂದಿದ್ದು 82ರಿಂದ ಹ್ಮ್. 1982ರಿಂದ ನಾನು ಜಮೀನಿಗೆ ಕಾಲಿಟ್ಟು ಕೆಲಸ ಮಾಡ್ಕೊಂಡು ನಾವು ಹ್ಮ್. ಇದುವರೆಗೂ ಜಮೀನು ಹೊಲ ಮನೇಲಿ ಕೆಲಸ ಹೊಲದ ಕೆಲಸ ಇರೋದು ಈ ಕ್ಷೇತ್ರ. ಹ್ಮ್. ಅದರಲ್ಲಿ ಹಂದಿ ತಿನ್ನೋದು, ದನ ತಿನ್ನೋದು, ಮೇಲಾಗಿ ಈಗ ನವಿಲು ಒಂದು ಬದಿಗೆ ಬಹಳ ಕಷ್ಟ ಕೊಡ್ತಾ ಇದೆ. ನೋಡಿ ರೈತರ ಕಷ್ಟ ಹೀಗಿರುತ್ತೆ. ನವಿಲು ಒಂದ್ ಬದಿ ಕಷ್ಟ ಕೊಡ್ತಾ ಇದೆ. ಹಕ್ಕಿ ಪ್ರಮಾಣ ಕಡಿಮೆ ಇದ್ರು ನವಿಲು ಹಂದಿ, ಈ ಕಾಡು ಹಂದಿ ಬಹಳ ಇದು. ಅದಕ್ಕಾಗಿ ಒಂದು ವ್ಯವಸ್ಥೆ ಮಾಡ್ಲಿಕ್ಕೂ ಒಂದು ಕರೆಂಟ್ ಇಲ್ಲ. ಬೇಲಿ ಮಾಡ್ಕೊಂಡ್ರೆ ಬೇಲಿಗೆಲ್ಲ ತಂತಿ ಬೇಲಿಗೂ ಕೇಳುವುದಿಲ್ಲ, ಅದಕ್ಕೆ ಆಗುದಿಲ್ಲ. ಕಳೆ ಯಾವ ಇದ್ರಲ್ಲೂ ಹೆಂಗ ನಾವು ಇದ್ರಲ್ಲಿ ಹೊಡೆದ್ರು ಕಳೆ ಕಡಿಮೆ ಆಗುದಿಲ್ಲ ಅಷ್ಟೇ. ಈಗೀಗ ಇಳುವರಿ ಕಡಿಮೆ. ಮೊದಲು ಸಾಕಷ್ಟು ಇಳುವರಿ ಬರ್ತಿತ್ತು, ಈಗ ಅದ್ರಲ್ಲಿ ಇಳುವರಿನೂ ಕಡಿಮೆ ಆಗಿದೆ. ಗೊಬ್ಬರ ಸಗಣಿ ಗೊಬ್ಬರ ಹಾಕುವಷ್ಟೇ ಹಾಕ್ತೇವೆ. ಸಗಣಿ ಗೊಬ್ಬರ ವರ್ಷ ಎಷ್ಟು ಹಾಕ್ಬೇಕು ಅದಕ್ಕೆ, ಮತ್ತೆ ಧರಲೆ ಸೊಪ್ಪು ಅವೆಲ್ಲ ಹಾಕುವಷ್ಟು ಹಾಕ್ತೇವೆ, ಇಳುವರಿ ಸಿಗ್ತಾ ಇಲ್ಲ. ಹಾಗಾಗಿ ಸರ್ಕಾರಿ ಗೊಬ್ಬರ ಸ್ವಲ್ಪ ಕಡಿಮೆ ಮಾಡ್ಯಾರೆ. ಈಗ ಒಂದ್ 2 ವರ್ಷದಿಂದ ಸರ್ಕಾರಿ ಗೊಬ್ಬರ ಕಡಿಮೆ ಮಾಡ್ಯಾರೆ. ಈಗ ಇದರಿಂದ ಲಾಭ ಇದ್ರಲ್ಲಿ ಏನು ಆ ಪಗಾರ ತೆಗೆದು ನಮ್ಮ ಪಗಾರ ತೆಗೆದ್ರೆ ಲಾಭ ಅಷ್ಟಕ್ಕಷ್ಟೇ. ಏನ್ ಬೆಳೆ ಇಳುವರಿ ಇದ್ರೆ ಮಾತ್ರ ಏನಾದ್ರು ಒಂದು ಲಾಭ ಅಂತ ಹೇಳ್ಬಹುದು. ಈಗ ನಾವು ಜಮೀನ್ ಮಾಡಿದ್ದು ಎಷ್ಟಿದೆ ಈ ವರ್ಷ ನಾವು ಮಾಡಿದ್ದು 22 ಗುಂಟೆ. 22 ಗಂಟೆಲಿ ಅಂದ್ರೆ ಎಷ್ಟು ಕ್ವಿಂಟಲ್ ಆಗ್ಬೋದು? 22 ನಮ್ ತಮ್ಮ ಒಂದು 22 44 ಅಂದ್ರೆ 1 ಎಕರೆಗೆ ನಮ್ಗೆ ಕನಿಷ್ಠ ಅಂತ ಹೇಳಿದ್ರು 7ರಿಂದ 8 ಕ್ವಿಂಟಲ್ ಭತ್ತ ಅಷ್ಟೇ ಬೆಳೆದದ್ದು ಹೋದ ವರ್ಷದಿಂದ. ಕಳೆದ ವರ್ಷದಿಂದ ಈ ವರ್ಷ ನೋಡ್ಬೇಕು ಏನಂತ ಹೇಳಿ. ಯಾಕಂದ್ರೆ ಇಲ್ಲಿ ಆಗ್ತಾ ಇರೋ ಪ್ರಮಾಣನೂ ಅಷ್ಟೇ. ಯಾಕೆ ಹೇಳಿದ್ರೆ ಕೋಸ್ಟಲ್ ಏರಿಯಾ ಆದ್ರಿಂದ ನಾವು ಎಷ್ಟೇ ಸಗಣಿ ಗೊಬ್ಬರ ಹಾಕಿದ್ರು ಇಳುವರಿ ಕೊಡ್ತಾ ಇಲ್ಲ ಇಲ್ಲಿ. ಒಂದು ಭತ್ತಕ್ಕೆ ಇಲ್ಲ ಅಂದ್ರೆ ನಾವು ಬೇಳೆ ತರ್ಬೇಕಂದ್ರೆ ಬೀಜ 1 ಪ್ಯಾಕೆಟ್ ನಮಗೆ 2 ಪ್ಯಾಕೆಟ್ ಬೀಜ ಬೇಕಂದ್ರೆ 50 kg ಬೀಜ 1160 ರೂಪಾಯಿ ಬಿದ್ದಿದೆ ಈ ಸಲ. 2 ಪ್ಯಾಕೆಟ್ ಒಂದು ಪ್ಯಾಕೆಟಿಗೆ 1160 ರೂಪಾಯಿ ಬೀಳ್ತಾ ಇತ್ತು ಈ ಸಲ ಮಾತ್ರ. ಭಾರಿ ಕಾಸ್ಟ್ಲಿ ಬೀಜ. ಜಯ ತಳಿ ಜಯ ಅಂತ ಬರುತ್ತೆ. ಜಯ ಅಂತ ಹೇಳಿ ತಳಿ ಬರ್ತದೆ, ಅದ್ರ ಬೀಜ ಇದು. ಅದು 1120. ಅದು 2 ಪ್ಯಾಕೆಟ್ ಬೀಜ 2000 ಚಿಲ್ಲರಿ. ಮತ್ ಮೇಲಾಗಿ ಸಗಣಿ ಗೊಬ್ಬರ, ಸರ್ಕಾರಿ ಗೊಬ್ಬರ ಕಡಿಮೆನೆ ಹಾಕದೆ. ಯಾಕಂದ್ರೆ ಸರ್ಕಾರಿ ಗೊಬ್ಬರ ಕಡಿಮೆ ಹಾಕಿದ್ರೆ ಇಳುವರಿ ಸಿಗ್ತದೆ ನೋಡಿದ್ರೆ ಅದು ಸಿಕ್ಲಿಲ್ಲ. ಈಗಾಗಲೇ ನೋಡಿ ಅಲ್ಲಿ ಸೊಪ್ಪು ಅದೆಲ್ಲ ಅನವಶ್ಯವಾಗಿ ಸೊಪ್ಪು ಇದೆಲ್ಲ ಬೆಳೆಯೋದು, ಕೈನಾಶಕ ಮಾಡ್ಲಿಕ್ಕೂ ಏನೂ ಆಗುದಿಲ್ಲ. ಬೆಳೆ ಆಗಲ್ಲ, ಇದು ಆಗಲ್ಲ, ಏನೋ ಹೇಳ್ತೀವಲ್ಲ ಒಂದು ಕಡೆ ಈ ಟೈಪ್. ಅದಕ್ಕೂ ದನಗೂ ಯೂಸ್ ಆಗಲ್ಲ. ಇದು ದನನೂ ತಿನ್ನುವುದಲ್ಲ ಇದೆ ಈ ಟೈಪ್. ನೋಡಿ ದನನೂ ತಿನ್ನಲ್ಲ, ಈ ತರ ಇರುತ್ತೆ. ಹೀಗೆ ಆದ್ರೆ ರೈತರಿಗೆ ಏನ್ ಮಾಡ್ಬೇಕು? ರೈತರಿಗೆ ಏನೋ ಸಿಕ್ಕೋದು ಎಂತದ್ದು ಇಲ್ಲ ಇಲ್ಲಿ. ಯಾಕೆ ನಮಗ ಜಮೀನನ್ನು ಹಾಳು ಮಾಡಬಾರ್ದು ಹೇಳಿ ಲೆಕ್ಕದಲ್ಲಿ ನಮ್ಮ ಶ್ರಮದಲ್ಲಿ ಮಾಡ್ತಾ ಇದ್ದೇವೆ. ಲಾಭದಾಯಕ ಅಂದ್ರೆ ಏನೂ ಇಲ್ಲ ಇದ್ರಲ್ಲಿ ಲೆಕ್ಕ ಹಾಕಿದ್ರೆ. ಈಗ ಆಳ್ ಮಜೂರಿನೂ ತುಟ್ಟಿಯಾಗಿದೆ. ಆಳಿಗೆ ಅದೇ ಹೇಳಿದ್ನಲ್ಲ, ಕೂಲಿ ಕಾರ್ಮಿಕರು ಸಿಕ್ಕುದಿಲ್ಲ ಈಗ ಮೇಲಾಗಿ. ಇದು 4 ದಿವಸದಲ್ಲಿ ಆಗೋದು ಈಗ 8-10 ದಿವಸ ಈ ಬಿಸಿಲಲ್ಲಿ ಬುದ್ದಿಕೊಂಡು ಅದ್ ಮಾಡ್ಕೊಂಡು ಇರ್ಬೇಕು. ಒಂದ್ ಕಡೆ ಬಿಸಿಲು ಇದೆ, ಒಂದ್ ಕಡೆ ಲಾಭನೂ ಇಲ್ಲ. ಏನು ಈಗ ಮುಂದಿನ ಜನ್ಮ ಇದು ಮುಂದೊಂದು ಜೀವನ ಹೇಗೆ ಮುಂದಿನ ಇದಕ್ಕೆ ಮುಂದಿನ ಪೀಳಿಗೆಗೆ ಅಂದ್ರೆ ಈಗ ರೈತರು ಯಾರು ಮುಂದೆ ಗದ್ದೆ ಮಾಡೋದು ಜಮೀನ್ ಮಾಡೋದು ಕಡಿಮೆ ಆಯ್ತು ಈಗ ಎಲ್ಲೂ ಇಲ್ಲ. ಮತ್ ಮುಂದೆ ಎಲ್ಲರೂ ಹಿಂಗೆ ಅನ್ಕೊಂಡ್ರೆ ಒಂದು ಹೊಟ್ಟೆ ನಮ್ಮ ಹೊಟ್ಟೆಗೆ ಅಥವಾ ಪ್ಲಾಸ್ಟಿಕ್ ಈಗ ಬರ್ತಾ ಇದೆಯಲ್ಲ, ಚೀನದ ಪ್ಲಾಸ್ಟಿಕ್ ಮೊಟ್ಟೆ, ಪ್ಲಾಸ್ಟಿಕ್ ಅಕ್ಕಿ, ಅದನ್ನ ಖರೀದಿ ಮಾಡೋಕ್ ಹೋದ್ರು ಹಣ ಬೇಕಲ್ಲ. ಹಣ ಬೇಕಲ್ಲ. ಗೊತ್ತಲ್ಲ. ಈ ತರ ಕಟಾವ್ ಮಾಡ್ತಾರೆ. ಆದ್ರೆ ಇದರಲ್ಲಿ ಕಳೆನೇ ಜಾಸ್ತಿ ಇದೆ. 170% ಆ ಕಳೆ ಏನೋ ಹೆಚ್ಚಿ
ಭತ್ತ ಮಾಡ್ಬೇಕಂದ್ರೆ ಬಹಳ ಕಷ್ಟ ಇದೆ.